ಆ್ಯಪಲ್ನ ಕವರ್ಕೊಂಡು ತಿನ್ನಕ್ಕೆ ಹೇಳಿ, ಕಟ್ ಮಾಡಿ ತಿನ್ನಿ ಅಂತ. ಕವರ್ಕೊಂಡು ಅಂದ್ರೆ ಹಂಗೆ ತಿಂತಾರಲ್ಲ ಖುಷಿಯಿಂದ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆ ಥರ, ಅಂದರೆ ಸಿಪ್ಪೆ ಇರಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಜನ ನನಗೆ ವಾಪಸ್, ಡಾಕ್ಟ್ರೇ ನಿಮಗೆ ಗೊತ್ತಿಲ್ಲ ವ್ಯಾಕ್ಸ್ ಹಾಕಿರ್ತಾರೆ ಗೊತ್ತಾ ಅಂತಾರೆ. ಅದೇ ವ್ಯಾಕ್ಸ್ ತೊಳಿಬೇಕು ಅಂದರೆ ಕೆರಿಬೇಕು ಅಂತ. ಸೊ ನಾನು ಅಲ್ಟಿಮೇಟ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಬಗ್ಗೆ ಇನ್ನು ಅನೇಕ ವಿಚಾರಗಳು ಮಿತ್ಸ್ನಲ್ಲಿ ಮಾತ್ರ ಇದೊಂದು, ದಯವಿಟ್ಟು ಊಟವನ್ನು ಸರಿಯಾದ ಸಮಯಕ್ಕೆ, ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಬ್ರೇಕ್ಫಾಸ್ಟ್ ಮಾಡಬೇಕು ಗೊತ್ತಾ ಸರ್? 6 ಅವರ್ ಆದಮೇಲೆ ನಮ್ಮ ಸ್ಟಮಕ್ ಎಂಟಿ ಆಗುತ್ತೆ, 4 to 6 hours. ಅದಕ್ಕೆ ನೋಡಿ, ನಾಷ್ಟ ನಮ್ಮ ಭಾಷೆಯಲ್ಲಿ, ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಈವ್ನಿಂಗ್ ಸ್ನ್ಯಾಕು, ರಾತ್ರಿ ಊಟ, ಎವ್ರಿ 4 hour ನಮ್ಮ ಸ್ಟಮಕ್ ಒಳಕ್ಕೆ ಏನನ್ನ ಹಾಕಬೇಕು. ಉಪವಾಸದ ಬಗ್ಗೆ ಆಮೇಲೆ ಮಾತಾಡೋಣ, ಅದು ಬೇರೆ ಮಿತ್ತಿದು. ಯಾಕೆ ಹಾಕಬೇಕು ಅಂದರೆ ಸರ್, ಸ್ಟಮಕ್ ಎಂಟಿ ಆದಮೇಲೆ ಸ್ಟಮಕ್ನಲ್ಲಿ ಓನ್ಲಿ ಆ್ಯಸಿಡ್ ಇರುತ್ತೆ. ಇಟ್ಸ್ ಎ ವೆರಿ ಪವರ್ಫುಲ್ ಆ್ಯಸಿಡ್, 4.5 pH. ಅದು ಬ್ಲೇಡನ್ನು ಕರಗಿಸ್ಕೊಳ್ಳೋಷ್ಟು ಶಕ್ತಿ ಅದಕ್ಕೆ ಇರುತ್ತೆ. ಬಟ್ ಅದ್ರ ಜೊತೆಗೆ ದೇವರು ಭಾಳ ಗ್ರೇಟ್ ಸೈಂಟಿಸ್ಟು. ಬರೀ ಅದು ಒಂದೇ ಇದ್ದಿದ್ರೆ ನಮ್ಮದು ಒಳಗಿನ ಲೇಯರ್ ಎಲ್ಲ ಸುಟ್ಟೋಗ್ಬಿಟ್ಟಿರೋದು. ದೇವರು ಅದಕ್ಕೆ ಆಪೋಸಿಟ್ಟು ಮ್ಯೂಕಸ್ ಗ್ಲ್ಯಾಂಡ್ಸ್ ಅಂತ ಇದ್ದಾವೆ. ಮ್ಯೂಕಸ್ಸು ಮೆತ್ತೆ, ಅದೊಂಥರ ಸಾಫ್ಟ್ ಇರುತ್ತೆ ಅದು. ಇದು pH ಜಾಸ್ತಿ, ಅದಕ್ಕೆ ಇದು ಕಡಿಮೆ. ಇವೆರಡು ಬ್ಯಾಲೆನ್ಸ್ ಮಾಡ್ತಿರ್ತವೆ. ನೀವು ತುಂಬ ಹೊತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಬಿಟ್ಬಿಟ್ರೆ ಸುಟ್ಟೋಗ್ತಾ ಇರುತ್ತೆ. ಅದಕ್ಕೆ ನೀವು 8 ಗಂಟೆಗೆ ಏನಾದರೂ ಹೊಟ್ಟೆ ಒಳಗೆ ಹಾಕ್ಕೊಳ್ಳಿ, ಐದರ್ ಮಿಲ್ಕ್ ಆರ್ ಈವನ್ ವಾಟರ್ ಆರ್ ಸಮ್ ಬ್ರೇಕ್ಫಾಸ್ಟ್. ಇಫ್ ಯು ಡೋಂಟ್ ಟೇಕ್ ಬ್ರೇಕ್ಫಾಸ್ಟ್ ಇನ್ ಪ್ರಾಪರ್ ಟೈಮ್, ನಿಮಗೆ ಪದೇ ಪದೇ ಖಾಲಿ ಹೊಟ್ಟೆ ಒಳಗೆ ಇದ್ದು ಅದು ಸುಟ್ಟಾಕಿ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಸ್ಟೇಜು ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು. ಅದರೊಳಗೆ 2 ಇದ್ದಾವೆ, ಡಿಯೋಡಿನಲ್ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್. ಪೆಪ್ಟಿಕ್ ಅಲ್ಸರ್ ಅಂತ ಯಾಕಂತೀವಿ ಅಂದರೆ ಒಂದು ಎನ್ಸೈಮ್ ಇರುತ್ತೆ ಒಳಗಡೆ, ಪೆಪ್ಸಿನ್ ಅಂತ. ಈ ಪೆಪ್ಸಿನ್ನು ಆಸಿಡ್ ಎರಡೂ ಸೇರಿಕೊಂಡು ನಮ್ಮ ಮ್ಯೂಕೋಸನ್ನು ತಿಂದಾಕುತ್ತೆ. ಇದೊಂಥರ ಸೂಸೈಡ್ ಮಾಡ್ಕೊಂಡಂಗೆ, ಅದರಿಂದನೇ ಅಲ್ಸರ್ ಆಗೋದು. ಸೊ ಅಲ್ಸರ್ ಅಂದರೆ ಏನು ಗೊತ್ತಾ ಸರ್, ಈ ಗೋಡೆಯಿಂದ ಒಂದಷ್ಟು ಕೆತ್ಕೊಂಡ್ಬಿಡಿ, ಇಷ್ಟಾಗಲ್ಲ ಹಳ್ಳ ಬೀಳ್ತದಲ್ಲ, ದಟ್ ಈಸ್ ಅಲ್ಸರ್. ಬ್ರೀಚ್ ಇನ್ ದ ಕಂಟಿನ್ಯೂಟಿ ಆಫ್ ದ ಎಪಿಥೀಲಿಯಂ, ಅದು ನಮ್ಮ ಮೆಡಿಕಲ್ ಕಾಲೇಜಿ ಡೆಫಿನೇಷನ್. ಇದು ಸರ್ಫೇಸ್ ಎಪಿಥೀಲಿಯಮ್ಮು. ಇಲ್ಲಿ ಬ್ರೀಚ್ ಆಯಿತು ಅಂದರೆ, ಕಟ್ ಆಯಿತು ಅಂದರೆ ಅದನ್ನು ನಾವು ಅಲ್ಸರ್ ಅಂತೀವಿ. ಸರ್, ನೀವು ಹರಿ ಕರಿ ಅಂತ ಹೇಳಿದ್ರಿ ಅಂತಂದ್ರೆ, ಒಂದು ಚೆನ್ನಾಗಿ ಊಟ ಮಾಡಬೇಕು, ಇನ್ನೊಂದು ವರಿ ಮಾಡಬಾರ್ದು, ಇನ್ನೊಂದು ಕರಿ ಅಂತಂದ್ರೆ ಕರಿದು ತಿನ್ಬಾರ್ದು. ತುಂಬಾ ಅಂದ್ರೆ ತುಂಬಾ ಫ್ರೈಡ್ ತಿಂತಾರಲ್ಲ ಸರ್, ಯಾವಾಗಲೂ ಮಸಾಲೆ ಇಲ್ದಿರೋ ಊಟನೇ ಮಾಡಿದ್ರೆ. ನೀವು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಪಕೋಡದನ ಅಂಗಡಿ ಪಕೋಡ ಇಲ್ದಿರೋ ಊಟನೇ ಮಾಡಲ್ಲ. ಇಂಥ ಹ್ಯಾಬಿಟ್ನ ಕಡಿಮೆ ಮಾಡಿ ಅಂತ ಯೂಶಲಿ ನಾವು ಫ್ರೈಡ್ ಫುಡ್. ಸೊ ಇವು 3 ಸರ್. ಅದ್ರ 3 ಜೊತೆಗೆ ಇನ್ನೆರಡು ಇದ್ದಾವೆ. ಗಂಡಸರಲ್ಲಿ ಸ್ಮೋಕಿಂಗ್, ದಟ್ ಕಾಸಸ್ ಗ್ಯಾಸ್ಟ್ರೈಟಿಸ್. ಆಲ್ಕೋಹಾಲ್ ಸರ್, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತಲೇ ನಮ್ಮ ಕಂಡೀಷನ್. ಸಾಯಂಕಾಲ ಯಾವನಾದರೂ ಸಿವಿಯರ್ ಹೊಟ್ಟೆ ನೋವು, ವಾಂತಿ ಆಗ್ತಾ ಇದೆ ಬಂದರೆ ಎಣ್ಣೆ ಹೊಡೆದಿದೆ ಅಂತ ಕೇಳ್ತೀವಿ. ಸರ್ 2 hours ಬ್ಯಾಕ್ ಪೆಗ್ ಹೊಡಿತಿದ್ದ, ಅಲ್ಲಿಂದನೇ ಸೊ ಆಲ್ಕೋಹಾಲಿಕ್ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಸರ್. ಎಂಥ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂದರೆ, ಕೆಲವ್ರು ಹೆಂಗೆ ರಕ್ತ ವಾಂತಿ ಮಾಡ್ತಾರಲ್ಲ, ಆಫ್ಟರ್ ಎ ಬೌಟ್ ಆಫ್ ಆಲ್ಕೋಹಾಲ್, ತುಂಬ 4 ಪೆಗ್ ಹೊಡೆದ್ಮೇಲೆ ಅಂತಾರಲ್ಲ, ಮೊದಲು ಸ್ಟಮಕ್ ಇರೋ ಕಂಟೆಂಟ್ ಎಲ್ಲ ಬರುತ್ತೆ, ಲಾಸ್ಟಿಗೆ ಬ್ಲಡ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಸ್ಟಮಕ್ ಟೇರ್ ಆಗುತ್ತೆ. ಇವನ್ನೆಷ್ಟು ವೈಲೆಂಟಾಗಿ ವಾಮಿಟ್ ಮಾಡ್ತಾನೆ ಅಂದರೆ, ನಮ್ಮಲ್ಲಿ ಅದಕ್ಕೊಂದು ಸಿಂಡ್ರೋಮ್ ಇದೆ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಾವು ಮ್ಯಾಲರಿ ವೇಸ್ ಸಿಂಡ್ರೋಮ್ ಶಾರ್ಟ್ ನೋಟ್ ಕ್ವಶನ್ ಕೊಡ್ತೀವಿ. ವಾಟ್ ಈಸ್ ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂದರೆ, ಆಲ್ಕೋಹಾಲ್ ತೊಗೊಂಡ್ಮೇಲೆ ತುಂಬ ಗ್ಯಾಸ್ಟ್ರೈಟಿಸ್ ಆಗಿ ಅವನು ಹೆಂಗೆ ವಾಮಿಟ್ ಮಾಡ್ತಾನೆ ಅಂದರೆ ಒಳಗಡೆ ಹರಿದೋಗುತ್ತೆ, ಟೇರ್ ಆಗುತ್ತೆ. ಇದು ಜನಗಳಿಗೆಲ್ಲ ದಯವಿಟ್ಟು ಕುಡುಕರಿಗೆ ಇದೊಂದು ಭಾಳ ಇಂಪಾರ್ಟೆಂಟು. ಕುಡುಕರು ಅಂದರೆ ಆಲ್ಕೋಹಾಲಿಕ್ಸ್ ಆ ಭಾಷೆ ಯೂಸ್ ಮಾಡಬಾರ್ದು, ಭಾಳ ಡೀಸೆಂಟಾಗಿ ಹೇಳಿ ಅಂತ ನಮ್ಮನ್ನು ಬೈತಿರ್ತಾರೆ, ನಮ್ಮನ್ನೆಲ್ಲ ಕುಡುಕರು ಅನ್ಬೇಡ್ರಿ ಅಂತಾರೆ. ಸರಿ, ಆಲ್ಕೋಹಾಲಿಕ್ಸು ಸರ್ 2 ಕಾರಣಕ್ಕೆ ವಾಂತಿ ಮಾಡ್ತಾರೆ. ಬಿಗಿನಿಂಗ್ನಾಗೆಲ್ಲ ಯಂಗ್ ಫೆಲೋಸ್ ಜಾಸ್ತಿ ಕುಡಿದು ವಾಂತಿ ಮಾಡ್ತಾರೆ, ರಕ್ತ ಬರುತ್ತೆ. ಲಾಸ್ಟ್ ಸ್ಟೇಜ್, ದೇವದಾಸ್ ಪಿಕ್ಚರ್ ನೀವು ನೋಡಿರಬೇಕು, ಶಾರುಖ್ ಖಾನ್ದಲ್ಲ, ಮೊದಲು ನಮ್ಮ ಮನೆ ಸತ್ತೋಗ್ಬಿಟ್ರಲ್ಲ ದಿಲೀಪ್ ಕುಮಾರ್, ಆ ಪಿಕ್ಚರ್ ನನಗೆ ಇನ್ನೂ ನೆನಪಿದೆ. ಹೆಂಗೆ ರಕ್ತ ವಾಂತಿ ಮಾಡ್ತಾನೆ ಅಂದರೆ, ಅದಕ್ಕೆ ಎಷ್ಟು ಬ್ಯೂಟಿಫುಲ್ ಸೈನ್ಸ್ ಇದೆ ಗೊತ್ತಾ ಸರ್. ಆಲ್ಕೋಹಾಲಿಕ್ಗೆ ಲಿವರ್ ಶ್ರಿಂಕ್ ಆಗುತ್ತೆ, ಸಿರ್ರೋಸಿಸ್ ಅಂತೀವಿ. 1500 ಗ್ರಾಮ್ ಇದ್ದು 300 ಗ್ರಾಮ್ ಬಂದ್ಬಿಡುತ್ತೆ. ಸ್ಪ್ಲೀನ್ 250 ಇದ್ದು ಇಲ್ಲಿ ಬಂದ್ಬಿಡುತ್ತೆ. ಸ್ಪ್ಲೀನೋಮೆಗಲಿ, ಅನ್ನನಾಳದಲ್ಲಿ ರಕ್ತನಾಳಗಳು ಇಷ್ಟು ದಪ್ಪ ಊದ್ಕೋತವೆ. ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ ನಾವು. ಪೋರ್ಟಲ್ ಹೈಪರ್ ನಮ್ಮ ಬಿ ಪಿ ರೆಕಾರ್ಡ್ ಮಾಡ್ತೀವಲ್ಲ, ಇದು ಸಿಸ್ಟಮಿಕ್ ಹೈಪರ್ ಟೆನ್ಷನ್. ಬಿ ಪಿ ಜಾಸ್ತಿ ಆದರೆ ಹೊಟ್ಟೆ ಒಳಗೆ ಇದನ್ನು ನಾವು ರೆಕಾರ್ಡ್ ಮಾಡ್ತೀವಿ, ಕಾಮನ್ ಜನ ಆಗಲ್ಲ ಸರ್. ಹೈಪರ್ ಟೆನ್ಷನ್ ಜಾಸ್ತಿ ಆದರೆ ಪೋರ್ಟಲ್ಲು ಆ ರಕ್ತನಾಳೆ ಫಳ್ ಅಂತ ಹೊಡ್ಕೋತದೆ, ಬಳ್ಳ ಅಂತ ರಕ್ತವಾಂತಿ ಮಾಡ್ತಾನೆ. 2 ಬೌಟ್ ಆಫ್ ವಾಮಿಟಿಂಗ್ ಸರ್. ನನ್ನ ಕಣ್ಮುಂದೆನೇ ನಾನು ಸತ್ತಿರೋನು ನೋಡಿದ್ದೀನಿ. ಆಲ್ಕೋಹಾಲಿಕ್ 20 ವರ್ಷದಿಂದ ಅವನು ಕ್ರಾನಿಕ್ ಆಲ್ಕೋಹಾಲಿಕ್ಕು, ಇಷ್ಟು ದಪ್ಪ ಹೊಟ್ಟೆ, ನೀರು ಸೇರಿಕೊಂಡದೆ, ಅಸೈಟಿಸ್ ಇದ್ರೆ ನಂಗೆ ಗೊತ್ತು ಇವನು ಲಿವರ್ ಕಿತ್ಕೊಂಡು ಹೋಗಿದೆ ಅಂತ. ವಾಂತಿ ಮಾಡ್ದೆ ಅಂದರೆ ಒಂದು ಕಿಡ್ನಿ ಟ್ರೇ ಕೊಡಮ್ಮ ಸಿಸ್ಟ್ರು,
ಇಷ್ಟು ಬ್ಲಡ್ಡು, ಅದನ್ನು ಪಕ್ಕಕ್ಕಿಟ್ಟು ಅವ್ನು ಮಲಗಿಸಿ ಡ್ರಿಪ್ ಹಾಕೋಣ, ಯಾಕಂದರೆ ಬ್ಲಡ್ ಹಾಕೋಕ್ಕಾಗಲ್ಲ ಬಂದ ತಕ್ಷಣವೇ. ಅವನಿಗೆ ಡ್ರಿಪ್ ಹಾಕೋಣ ಅನ್ನೋಷ್ಟೊತ್ತಿಗೆ ತಿರುಗೆದ್ದು ಬಳಕ್ಕಂತಾನೆ, ಸರ್ ಈಸ್ ಡೆಡ್ ಇನ್ ಫ್ರಂಟ್ ಆಫ್ ಮೈ ಐಸ್. ಸರ್ ನಾನು ತುಂಬ ಜನಕ್ಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್, ದಯವಿಟ್ಟು ಆಲ್ಕೋಹಾಲ್ ಕುಡಿಯೋರು ನೀವು ಹೆಂಗೆ ಸಾಯ್ತೀರ ಅಂತ ಕಣ್ಣು ಮುಂದೆ ನಾವು ನಡೆದಿರೋದನ್ನ ಅವ್ರಿಗೆ ಹೇಳ್ತೀವಿ. ಕುಡಿಬೇಡ ಕಣಣ್ಣ, ಅಪರೂಪಕ್ಕೆ ಕುಡಿ, ಏನೋ ಸೋಷಿಯಲ್ ಡ್ರಿಂಕಿಂಗು. ಆ್ಯಂಡ್ ಕುಡಿಕರೆಲ್ಲ ದಯವಿಟ್ಟು ಉಪ್ಪಿನಕಾಯಿ ನೆಕ್ಕೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗಿ ಮಲ್ಕೋಬೇಡಿ, ಏನಾದರೂ ಒಂದಷ್ಟು ತಿನ್ನಿ ಅಂತ. ಬಟ್ ಇದೆಷ್ಟು ಇಂಪಾರ್ಟೆಂಟ್ ಮೆಸೇಜ್ ಅಂದರೆ ಸರ್ ನಾನು ಹೇಳ್ತೀನಿ ಗೌರಿಶಂಕರ್, ಈ ಹೇಳ್ತೀವಲ್ಲ ಎಷ್ಟು ಇಂಪಾರ್ಟೆನ್ಸ್ ಇರಬೇಕು ಇದಕ್ಕೆ ಅನ್ನೋದಕ್ಕೆ. ಲಿವರ್ ಈಸ್ ಪ್ರೊಟೆಕ್ಟೆಡ್ ಬೈ ಫುಡ್. ಅದಕ್ಕೆ ನೋಡಿ ನೀವು ಕುಡುಕರು ಎಲ್ಲ ನೋಡಿ, ಯಾವುದೇ ಬಾರ್ನ ಕೂತ್ಕೊಳ್ಳಿ, ಚಿಕನ್ ಆರ್ಡರ್ ಮಾಡ್ತಾರೆ, ಕಡ್ಲೆ ಬೀಜ ಆರ್ಡರ್ ಮಾಡ್ತಾರೆ, ಸಲಾಡ್ಸ್ ಆರ್ಡರ್ ಮಾಡ್ತಾರೆ, ತಿನ್ಕೊಂಡು